ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಇಂಗ್ಲೀಷ್ ಅಕಾಡೆಮಿಯ ಇಂಟರ್ವ್ಯೂವನ್ನು ರೆಕಾರ್ಡ್ ಮಾಡಿದ್ದೀನಿ. ಯಾಕೆ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಅಂದರೆ ತುಂಬ ಸತಿ ನಮಗೆ ನಾನೇ ಚಿಕ್ಕವನದ್ದಾಗಿಂದ ಇಂಗ್ಲೀಷ್ ಕಮ್ಯುನಿಕೇಷನ್ ನಮಗೆ ತುಂಬ ದೊಡ್ಡ ಪ್ರಾಬ್ಲಮ್. ಬಿಕಾಸ್ ನಾನು ಕೂಡ ಕನ್ನಡ ಮೀಡಿಯಮಿಂದ ಬಂದವನು. ನಮಗೆ ಇಂಟರ್ವ್ಯೂ ತೊಗೊಳ್ಳುವಾಗ ಅಥವಾ ಎಲ್ಲಾದರೂ ಹೋಗಿ ಪಬ್ಲಿಕಲ್ಲಿ ಮಾತಾಡಿ ಅಂತಂದರೆ ತುಂಬ ಹೆಜಿಟೇಟ್ ಮಾಡ್ಕೋತೀವಿ. ಇದರಿಂದ ನಾವು ತುಂಬ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನಾವು ಕಮ್ಯುನಿಕೇಷನ್ನ ಕಲಿಯೋಕೆ ಹೋದರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಂತ ಕಲಿಸ್ತಾರೆ, ಗ್ರಾಮರ್ನ ಕಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಗೇನ್ ಮತ್ತೆ ಆ ಗ್ರಾಮರ್ಗಳನ್ನ ಬಯಾಟ್ ಹಾಕಬೇಕು, ಮತ್ತು ಗ್ರಾಮರನ್ನು ನೆನಪಿಟ್ಟುಕೊಂಡು ನಾವು ಕಮ್ಯುನಿಕೇಟ್ ಮಾಡಬೇಕು. ಅಗೇನ್ ಮತ್ತೆ ಅಲ್ಲೂ ಕೂಡ ಫೇಲ್ ಆಗ್ತಾ ಇದ್ದೀವಿ. ಕನ್ನಡವನ್ನು ಹೇಗೆ ನಾವು ಗ್ರಾಮರ್ ಇಲ್ದೇ ಕಲ್ತ್ವಲ್ವ, ಅದೇ ಥರ ಇಂಗ್ಲೀಷನ್ನು ಕೂಡ ಗ್ರಾಮರ್ ಇಲ್ದೇ ಕಲಿಬೋದು ಅಂತ ಇಲ್ಲಿ ಒಬ್ಬರು ಸರ್ ಚೆನ್ನಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಇಂಟರ್ವ್ಯೂವನ್ನು ಎಂಡ್ವರೆಗೂ ನೋಡಿ ಆ್ಯಂಡ್ ಹೇಗೆ ಅನ್ಸಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಇಂಟರ್ವ್ಯೂ. ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು LEA ಅಕಾಡೆಮಿಯ ಫೌಂಡರ್ ಆದ ಹರೀಶ್ ಹೆಚಾರ್ ಜೊತೆ ಇದ್ದೀವಿ. LEA ಅಕಾಡೆಮಿಯಲ್ಲಿ LEA ಸ್ಟ್ಯಾಂಡ್ಸ್ ಫಾರ್ ಲರ್ನ್ ಇಂಗ್ಲಿಷ್ ವಿತ್ ಆಟಿಟ್ಯೂಡ್. LEA ಏನು ಹೇಳ್ಕೊಡುತ್ತೆ, ಕಮ್ಯುನಿಕೇಷನ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಯಾವ ಥರ ಮಾಡ್ಕೊಳ್ಳೋದ್ರ ಬಗ್ಗೆ ಇವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಸರ್, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಸೊ ಸರ್, ಇವಾಗ ನಮ್ಮ ಆಡಿಯನ್ಸ್ಗೆ ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಾ? ಓಕೆ ಸರ್, ಖಂಡಿತ. ನನ್ನ ಹೆಸರು ಹರೀಶ್ ಹೆಚಾರ್ ಅಂತ. ಬೇಸಿಕಲಿ ಐ ಆಮ್ ಫ್ರಮ್ ತುಮಕೂರು ಬಟ್ ಸೆಟಲ್ಡ್ ಇನ್ ಬೆಲ್ಗಾಮ್. I completed my schooling from Belgaum only, from 1st to 10th standard. ಆದಮೇಲೆ ನಾನು PUC ಬೆಂಗಳೂರಲ್ಲಿ ಮಾಡಿದೆ. ಆದಮೇಲೆ ಡಿಗ್ರಿಗೆ ಮೈಸೂರಿಗೆ ಹೋದೆ. ಮತ್ತೆ MA PG ಮಾಡೋದಕ್ಕೋಸ್ಕರ ಬೆಳಗಾಂಗೆ ಬಂದೆ. ಅದಾದಮೇಲೆ 5 ವರ್ಷ ನಾನೊಬ್ಬ ಇಂಗ್ಲೀಷ್ ಲೆಕ್ಚರರ್ ಆಗಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಒಂದು ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ, ಇನ್ನೊಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಲಿ ನಾನು ಕೆಲಸ ಮಾಡಿದ್ದೀನಿ. ಪ್ಲಸ್ ಅದಾದ್ಮೇಲೆ ಈಗ ನಾನು PhD ಕೂಡ ಮಾಡ್ತಾ ಇದ್ದೀನಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ. ಸೊ ದಿಸ್ ಇಸ್ ಮೈ ಪ್ರೆಸೆಂಟ್ ಪ್ರೊಫೈಲ್. ಸೊ ಸರ್, ಇವಾಗ ನೀವು 5 ಇಯರ್ಸಿಂದ ಇದೇ ಫೀಲ್ಡಲ್ಲಿ ಇದ್ದೀರಾ, ಇಂಗ್ಲೀಷ್ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೀರಾ. ಹಾಗಿದ್ರೆ ಅದನ್ನ ಬಿಟ್ಟು ಇವಾಗ LEA ಅಕಾಡೆಮಿ ಓಪನ್ ಮಾಡಬೇಕಂತ ಯಾಕೆ ಐಡಿಯಾ ಬಂತು? ಇಟ್ಸ್ ಅ ಗುಡ್ ಕ್ವಶನ್. ಐ ಆಮ್ ಗ್ಲಾಡ್ ಯು ರೇಸ್ ದಿಸ್ ಕ್ವಶನ್. ಓಕೆ, ಒಂದೇನಂದ್ರೆ ನಾನು 5 ವರ್ಷ ಟೀಚಿಂಗ್ ಫೀಲ್ಡ್ ಅಲ್ಲಿ ನಾನು MA ಹುಡುಗರಿಗೆ ಪಾಠ ಮಾಡಿದ್ದೀನಿ. ನನ್ನ ಗಮನಕ್ಕೆ ಬಂದಂತ ಒಂದು ವಿಷಯ ಏನು ಅಂತಂದ್ರೆ, ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ಪ್ರಾಪರ್ ಆಗಿ ಮಾತಾಡಕ್ ಬರ್ತಾ ಇಲ್ಲ. ದಿಸ್ ಇಸ್ ಒನ್ ರೀಸನ್. ನಾನು ಬಹಳ ಸಲ ಯೋಚನೆ ಮಾಡಿದ್ದೀನಿ, ನಾನು ವಾಟ್ ಕುಡ್ ಬಿ ದ ರೀಸನ್. ಅವ್ರಿಗೆಲ್ಲರಿಗೂ ಗ್ರಾಮರ್ ಗೊತ್ತಿದೆ. ಸಿನ್ಸ್ 5th ಸ್ಟ್ಯಾಂಡರ್ಡ್ ದೇ ಹ್ಯಾವ್ ಲರ್ನ್ಡ್ ಆಲ್ ದ ಗ್ರಾಮರ್ಸ್ ಟಿಲ್ ಟುಡೇ. ಬಟ್ ಅಷ್ಟಿದ್ರು ಕೂಡ ಒಂದು ನಿರರ್ಗಳವಾಗಿ, ನಾವು ಕನ್ನಡದಲ್ಲಿ ಎಷ್ಟು ಸರಾಗವಾಗ ಒಂದು ಫ್ಲೂಯೆಂಟ್ ಆಗಿ ಮಾತಾಡ್ತೀವಲ್ವಾ, ಆ ತರ ಒಂದು ಫ್ಲೂಯೆಂಟ್ ಕಮ್ಯುನಿಕೇಶನ್ ಅವರಿಂದ ಆಗ್ತಾ ಇಲ್ಲ. ರೀಸನ್ಸ್ ಹುಡ್ಕೊಂಡು ಹೊರಟಾಗ ನನಗನ್ಸಿದ್ದೇನು ಅಂತಂದ್ರೆ, ದೇರ್ ಆರ್ ಲಾಟ್ಸ್ ಆಫ್ ಫ್ಲಾಸ್ ಇನ್ ದ ಸಿಸ್ಟಮ್. ಬೆಳವಣಿಗೆಯಲ್ಲೇ ಸ್ವಲ್ಪ ತೊಂದರೆ ಇದೆ ನಮ್ಮಲ್ಲಿ. ನಮ್ಮ ಗ್ರೋತ್ ಏನಿದೆಯಲ್ಲ, 5th ಇಂದ ನಾವು ಇಂಗ್ಲಿಷ್ ಕಲಿಯೋಕೆ ಸ್ಟಾರ್ಟ್ ಮಾಡಿದಾಗಿಂದ ಟಿಲ್ ದ ಕಂಪ್ಲೀಷನ್ ಆಫ್ ಅವರ್ ಎಜುಕೇಶನ್ ಕರಿಯರ್ ಇಂಗ್ಲಿಷ್ ಕಲಿತೀವಿ ನಾವು. ಆದ್ರೆ ಕಲಿಯುವಂತ ಮೆಥಡ್ ಅಲ್ಲಿ ಎಲ್ಲೋ ತಪ್ಪಿದೆ ಅಂತ ಅನಿಸ್ತು ನನಗೆ. ಹಾಗಾಗಿ ನಾನು ಆ ತಪ್ಪನ್ನ ಸರಿ ಮಾಡಬೇಕು, ನನ್ನ ಕೈಲಾದ ಮಟ್ಟದ ಸೊಲ್ಯೂಷನ್ಸ್ ಕೊಡಬೇಕು, ಮತ್ತು ಅದರಿಂದ ಹುಡುಗರ ಜೀವನ, ಯಾರು ಟ್ರೂ ಲರ್ನರ್ಸ್ ಇರ್ತಾರಲ್ವ, ಅವರಿಗೆ ಒಂದು ಸರಿಯಾದ ಜೀವನ, ಒಂದು ಒಳ್ಳೆ ಕರಿಯರ್ ಸಿಗೋ ಥರ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದೀನಿ ಸರ್. ಸರಿ ಸರ್, ಕಾಸ್ ಏನೋ ಚೆನ್ನಾಗಿದೆ ಸರ್, ಬಟ್ ಆಲ್ರೆಡಿ ಮಾರ್ಕೆಟಲ್ಲಿ ತುಂಬಾನೇ ಸ್ಪೀಕಿಂಗ್ ಕೋರ್ಸಸ್ ಅದು ಇದು ಅಂತ ಇದೆ. ಅವೆಲ್ಲದನ್ನ ಬಿಟ್ಟು ನಿಮ್ಮ ಕೋರ್ಸನ್ನ ಹುಡುಗರು ಯಾಕೆ ಜಾಯ್ನ್ ಆಗಬೇಕು? ಇಲ್ಲಿ ನಾನು ಒಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ ಆರಂಭದಲ್ಲೇ. ನಂದಿರೋದು ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸ್ಪೀಕಿಂಗ್, ಇಟ್ ಈಸ್ ಕಮ್ಯುನಿಕೇಶನ್ ಸ್ಕಿಲ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್. ಓಕೆ ಸರ್, ನೀವು ಹೇಳಿದ್ರಿ ಸ್ಪೀಕಿಂಗ್ ಅಲ್ಲ, ಇದು ಕಮ್ಯುನಿಕೇಶನ್ ಅಂತ. ಸ್ವಲ್ಪ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಶೋರ್ ಸರ್. ಒಂದು ಸ್ಪೀಕಿಂಗ್ ಅಂತಂದ್ರೆ ಬರೀ ಶಬ್ದದ ಮೂಲಕ ಮಾತಾಡುವಂಥದ್ದು. ಓನ್ಲಿ ದ ವೊಕ್ಯಾಬ್ಯುಲರಿ ದಟ್ ವಿ ಅಟರ್ ಫ್ರಮ್ ದ ಮೌತ್ ಅಂಡ್ ಟಂಗ್, ಅದು ಸ್ಪೀಕಿಂಗ್ ಆಗುತ್ತೆ. ಬಟ್ ಕಮ್ಯುನಿಕೇಶನ್ ಅಂತಂದ್ರೆ ಸ್ಪೀಕಿಂಗ್ ಥ್ರೂ ಯುವರ್ ಮೈಂಡ್, ಹಾರ್ಟ್ ಅಂಡ್ ಸೈಕಾಲಜಿ. ಸ್ವಲ್ಪ ಸ್ಲೈಡ್ ಡಿಫ್ರೆನ್ಸ್ ಇದೆ. ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ, ನಮ್ಮ ಮನೋಧರ್ಮ, ನಮ್ಮ ಆಟಿಟ್ಯೂಡ್ ಆಗ್ಬೋದು, ನಮ್ಮ ಪರ್ಸನಾಲಿಟಿ ಆಗ್ಬೋದು, ನಮ್ಮ ಗುಣ ಏನಿದೆಯಲ್ಲ, ಇವು ಎಲ್ಲವೂ ಬರ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಸ್ಪೀಕಿಂಗ್ಗೆ ನಾವು ಮಾತು ಅಂತೀವಿ, ಕಮ್ಯುನಿಕೇಶನ್ಗೆ ಸಂವಹನ ಅಂತೀವಿ. ಸೊ ನಾನು ಇಲ್ಲಿ ಫೋಕಸ್ ಮಾಡ್ತಾ ಇರೋದು ಸಂವಹನದ ಬಗ್ಗೆ, ನಾಟ್ ಜಸ್ಟ್ ಅಬೌಟ್ ಸ್ಪೀಕಿಂಗ್ ಆರ್ ನಾಟ್ ಜಸ್ಟ್ ಅಬೌಟ್ ಇಂಗ್ಲಿಷ್ ವೊಕ್ಯಾಬ್ಯುಲರಿ. ದಟ್ಸ್ ಒನ್ ಕ್ಲಾರಿಫಿಕೇಶನ್ ನಾನು ಕೊಡ್ಬೇಕು. ಅರ್ಥ ಆಯ್ತು ಸರ್. ಸ್ಪೀಕಿಂಗ್ ಮತ್ತೆ ಕಮ್ಯುನಿಕೇಶನ್ಗೆ ಡಿಫ್ರೆನ್ಸ್ ಏನೋ ಅರ್ಥ ಆಯ್ತು. ಸ್ವಲ್ಪ ಇನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ, ಇದನ್ನ ಯಾವ ತರ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತ? ಖಂಡಿತ ಸರ್. ಒಂದು ಇಟ್ ಈಸ್ 3 months ಕೋರ್ಸ್. ಅದರಲ್ಲಿ 1 month ಥಿಯರಿ ಕ್ಲಾಸಸ್ ಇರುತ್ತೆ, ಪ್ಲಸ್ 2 months ಪ್ರಾಕ್ಟಿಕಲ್. 1 month ಥಿಯರಿ ಕ್ಲಾಸ್ ಅಲ್ಲಿ ನಾನು ಎಲ್ಲೂ ಕೂಡ ಗ್ರಾಮರ್ ಕಾನ್ಸೆಪ್ಟ್ಸ್ ನಾನು ತರೋದಿಲ್ಲ. ಎಲ್ಲೂ ಕೂಡ ನಾಟ್ ಇವನ್ ಅ ಸಿಂಗಲ್ ವರ್ಡ್. ಐ ಆಮ್ ಪ್ರಾಮಿಸಿಂಗ್ ದಿಸ್ ಆನ್ ಕ್ಯಾಮ್ರಾ. ಎಲ್ಲೂ ಕೂಡ ನಾನು ತರ್ತಾ ಇಲ್ಲ. ಇಲ್ಲಿ ನನ್ನ ಥಿಯರಿ ಕ್ಲಾಸ್ 1 month ಥಿಯರಿ ಕ್ಲಾಸ್ಗೆ ನಾನು ನಂದೇ ಆದಂತ ಒಂದು ಸಿಲೆಬಸ್ ನ ರೆಡಿ ಮಾಡಿದ್ದೀನಿ. ಇಟ್ ಈಸ್ ಸ್ಪ್ರೆಡ್ ಔಟ್ ಇನ್ 11th ಯೂನಿಟ್. ಅಲ್ಲಿ
ನಿಜವಾಗ್ಲೂ ಸ್ಟೂಡೆಂಟ್ಸ್ ಆಗ್ತಾ ಇರುವಂತ ಪ್ರಾಬ್ಲಮ್ ಏನು ಸೈಕಲಾಜಿಕಲಿ. Okay. ಈಗ ಆಲ್ರೆಡಿ ಎಲ್ಲರೂ ಗ್ರಾಮರ್ ಕಲ್ತಿರ್ತೀವಿ ನಾವೆಲ್ಲರೂ ಕೂಡ. ಗ್ರಾಮರ್ ಕಲ್ತ ಮೇಲೆ ಕೂಡ ಇಂಗ್ಲಿಷ್ ಬರ್ತಾ ಇಲ್ಲ ಅನ್ನೋದಕ್ಕೆ ಹಲವಾರು ಕಾರಣಗಳಿದಾವೆ ಅಲ್ಲಿ. ದಟ್ಸ್ ನಾಟ್ ದ ಗ್ರಾಮೆಟಿಕಲ್ ರೀಸನ್ಸ್. ಆ ಕಾರಣಗಳನ್ನ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಸಿಲೆಬಸ್ ಅಲ್ಲಿ, ಪ್ಲಸ್ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ನಾನು ಸಿಲೆಬಸ್ ಅಲ್ಲಿ ನಿಮ್ಗೆ ಕೊಡ್ತೀನಿ. ಅದಾದ್ಮೇಲೆ 2 months ಪ್ರಾಕ್ಟಿಕಲ್ಸ್. ಗೈಸ್ ನೋಡಿ, ಸರ್ ಹೇಳ್ತಿದ್ದಾರೆ ಅವರು ಗ್ರಾಮರ್ನ ಜಾಸ್ತಿ ಯೂಸ್ ಮಾಡಲ್ಲ, ಗ್ರಾಮರ್ನ ಯೂಸ್ ಮಾಡ್ದೇ ಕಮ್ಯುನಿಕೇಶನ್ನ ಹೇಳ್ಕೊಡ್ತಾರೆ ಅಂತ. ಇದು ತುಂಬಾನೇ ಹೆಲ್ಪ್ಫುಲ್. ಯಾಕಂದ್ರೆ ನಮಗೆ ಇಂಗ್ಲಿಷ್ ಅಂತ ಬಂದಾಗ ಇಂಗ್ಲಿಷ್ಗಿಂತ ಮೊದಲು ಗ್ರಾಮರ್ ತುಂಬಾ ಹೆಡೇಕ್ ಮಾಡುತ್ತೆ. ಆ್ಯಂಡ್ ನಾವು ಮಾತಾಡುವಾಗ ಗ್ರಾಮರ್ನ ಥಿಂಕ್ ಮಾಡಿ ಮಾತಾಡ್ತೀವಿ, ಅದೇ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತುಂಬಾ ಸತಿ. ಸೊ ಇವಾಗ ಸರ್ ಅದಕ್ಕೆ ಸೊಲ್ಯೂಷನ್ಸ್ ಅನ್ನ ಕೊಡೋದಕ್ಕೆ ಅವರು 11 ಚಾಪ್ಟರ್ ಆಗಿ ಈ ಸಿಲೆಬಸ್ ಅನ್ನ ಡಿವೈಡ್ ಮಾಡ್ಕೊಂಡು ಕಮ್ಯುನಿಕೇಶನ್ ಕಲಿಯೋರಿಗೆಲ್ಲ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಇದರಲ್ಲಿ ನಾನು ನಿಮಗೆ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಎಸ್ ಸರ್. ನಾವೆಲ್ಲರೂ ಕನ್ನಡವನ್ನ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇದೀವಿ. ನಾನು ಮಾತಾಡ್ತಾ ಇದ್ದೆ, ನೀವು ಮಾತಾಡ್ತಾ ಇದ್ದೀರಿ. ಹೌದು ಸರ್. ಬಟ್ ನಮ್ಮನ್ನ ನಾವು ಕ್ವಶನ್ ಕೇಳ್ಕೊಳ್ಳೋಣ, ನಾವು ಕನ್ನಡ ಗ್ರಾಮರ್ ಕಲ್ತು ಕನ್ನಡ ಭಾಷೆಯನ್ನ ಕಲಿತವಾ? ಇಲ್ಲ ಅಲ್ವಾ? ಇಲ್ಲ. ಹಾಗಾದ್ರೆ ಕನ್ನಡ ಭಾಷೆ ಹೇಗೆ ಬಂತು? ಹ್ಯಾಬಿಚುವಲ್. ಹೌದು, ನಮ್ಮ ಬ್ರೈನ್ ಕನ್ನಡ ಲ್ಯಾಂಗ್ವೇಜ್ ಅಡಾಪ್ಟ್ ಆಗೋಗಿರೋದು. ಇಂಗ್ಲಿಷ್ ಅಂತ ಬಂದಾಗ ಯಾಕೆ ನಾವು ಗ್ರಾಮರ್ ರಿಜಿಡ್ ಆಗಿ ಅಟ್ಯಾಚ್ ಆಗ್ಬೇಕು ನಾವು? ಟ್ರೂ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವು ಕೇಳ್ಕೋಬೇಕು. ಆಕ್ಚುಲಿ ಇಂಗ್ಲಿಷ್ ಅನ್ನ ನಾವು ಒಂದು ಸಹಜ ಭಾಷೆಯಾಗಿ ನಾವು ಮೊದಲು ನೋಡ್ತಾ ಇಲ್ಲ. ಕರೆಕ್ಟ್. ಒಂದು ಭಾಷೆ, ಒಂದು ಸಬ್ಜೆಕ್ಟ್ ಅನ್ನು ನೋಡ್ತಾ ಇದ್ವಿ, ಒಂದು ವಿಷಯ ತರ ನೋಡ್ತಾ ಇದೀವಿ. ಈಗ ವಿಷಯ ಅಂದ್ರೆ ಏನು? ವಿಷಯವನ್ನ ನಾವು ಕಲಿಬೇಕು ಅಂತಂದ್ರೆ ಒಂದು ರೆಡಿಮೇಡ್ ಬುಕ್ ಇರಬೇಕು ನಮ್ಮ ಕಣ್ಣ ಮುಂದೆ. ಹೌದು, ಅದಕ್ಕೆ ಅದರದಾದ ಒಂದು ಸಿಲೆಬಸ್ ಇರಬೇಕು. ಅದನ್ನ ನಾವು ಗಂಟೆ ಕುತ್ಕೊಂಡು ಓದ್ಬೇಕು, ಬೈಟ್ ಮಾಡಬೇಕು, ಎಕ್ಸಾಮ್ ಬರೀಬೇಕು, ಸಬ್ಜೆಕ್ಟ್ ಬರುತ್ತೆ, ನಾವು ಮಾರ್ಕ್ಸ್ ಬರುತ್ತೆ. ಇಂಗ್ಲಿಷ್ ಇಸ್ ಅ ಲ್ಯಾಂಗ್ವೇಜ್, ಇಟ್ಸ್ ನಾಟ್ ಅ ಸಬ್ಜೆಕ್ಟ್. ಅದು ಹಾಗಾಗಿ ನಾವು ಸಬ್ಜೆಕ್ಟ್ ತರ ಯಾವ ತರ ಕಲಿಯುವಂತ ಮೆಂಟಾಲಿಟಿ ಇಟ್ಕೊಂಡು ನಾವು ಇಂಗ್ಲಿಷ್ ಕಲಿಯೋದಕ್ಕೆ ಹೋದ್ರೆ ಅದು ಬರಲ್ಲ. ಓಕೆ ಸರ್, ನೀವೇನು ಹೇಳ್ತಾ ಇದ್ದೀರಾ, ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿ ನೋಡಿ, ಇದನ್ನ ಸಬ್ಜೆಕ್ಟ್ ಆಗಿ ನೋಡಬೇಡಿ. ಯಾಕಂದ್ರೆ ನಿಮಗೆ ಆಕ್ಟಿವ್ ಲರ್ನಿಂಗ್ ಬೇಕು, ಪ್ಯಾಸಿವ್ ಬೇಡ ಅಂತ. ಅದ್ರ ಜೊತೆಗೆ ಗ್ರಾಮರ್ನು ಯೂಸ್ ಮಾಡಲ್ಲ ಅಂತ ಹೇಳ್ತೀರಾ. ಹಾಗಿದ್ರೆ ಹುಡುಗರು ನಿಮ್ಮ ಹತ್ರ ಜಾಯ್ನ್ ಆದ್ರೆ ನೀವು ಯಾವ ತರ ಇದನ್ನ ಕಲಿಸ್ಕೊಡ್ತೀರಾ? ನಾನು ಮೊದಲೇ ಹೇಳಿದಾಗೆ 1 month ಥಿಯರಿ ಕ್ಲಾಸ್ ಇರುತ್ತೆ. ಅಲ್ಲಿ ಏನ್ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತಂದ್ರೆ ಸ್ಟೂಡೆಂಟ್ಸ್ ನ ಮೈಂಡ್ ಸೆಟ್ ಚೇಂಜ್ ಮಾಡೋದು. ನಾವು ಇವತ್ತಿನವರೆಗೂ ಅವ್ರು ಏನ್ ಕಲ್ತು ಬಂದಿರ್ತಾರಲ್ವಾ, ಅದ್ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ರೀಸನ್ಸ್ ಹೇಳ್ತಾನೆ ಸೊಲ್ಯೂಷನ್ಸ್ ಏನ್ ಆಗಿದೆ, ಪ್ಲಸ್ ಯಾವ ತರ ಅವರ ಒಂದು ಮೈಂಡ್ ಸೆಟ್ ಇರಬೇಕು ಅನ್ನೋದು 1 month ಅಲ್ಲಿ ಇದಾಗುವಂಥದ್ದು. ಓಕೆ ಸರ್, ನಾನು ಇವಾಗ ಆ ಸಿಲೆಬಸ್ ನೋಡಿದೆ. ಗೈಸ್, ಇವ್ರ ಸಿಲೆಬಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಗೊತ್ತಾ? ಫ್ಲಾಸ್ ಇನ್ ದ ಸಿಸ್ಟಮ್. ಇವ್ರದ್ದು ಫಸ್ಟ್ ಟಾಪಿಕ್. ಸೊ ಸರ್, ಇವಾಗ ಸ್ವಲ್ಪ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತ ಸರ್, ಖಂಡಿತ. ಫ್ಲಾಸ್ ಇನ್ ದ ಸಿಸ್ಟಮ್ ಅಂತಂದ್ರೆ ಈ ವ್ಯವಸ್ಥೆ ಏನಿದೆಲ್ಲ ಅದರಲ್ಲಿ ಹಲವಾರು ನ್ಯೂನ್ಯತೆಗಳಿದಾವೆ. ಇಲ್ಲಿ ನಾನು ಕಂಪ್ಲೀಟ್ಲಿ ವ್ಯವಸ್ಥೆ ಅಂತ ಹೇಳ್ತಾ ಇದ್ದೀನಿ, ಬರೀ ಸ್ಕೂಲ್, ಯೂನಿವರ್ಸಿಟಿ, ಟೀಚರ್ಸ್ ಅಂತ ಯಾವ್ದ್ರೂ ನಾನು ಮೆನ್ಷನ್ ಮಾಡಕ್ ಹೋಗ್ತಾ ಇಲ್ಲ. ಕಂಪ್ಲೀಟ್ ವ್ಯವಸ್ಥೆ ಅಂದ್ರೆ ಟೀಚರ್ಸ್ ಗೆ ಯಾವ ತರ ಬೇಕೋ ಆ ತರ ಸಿಲೆಬಸ್ ಡಿಸೈನ್ ಆಗಿದೆ ಹೊರತುನೆ ಸ್ಟೂಡೆಂಟ್ಸ್ ಗೆ ಏನ್ ಬೇಕು, ಸ್ಟೂಡೆಂಟ್ ಮನ್ಸಲ್ಲಿ ಏನಾಗ್ತಾ ಇದೆ, ವಾಟ್ ದೇ ಆರ್ ಲುಕಿಂಗ್ ಫಾರ್ ಅನ್ನೋದು ರಿಯಲ್ ಆಗಿ ಅಡ್ರೆಸ್ ಆಗಿಲ್ಲ ಸರ್. ನಾನು ಇದನ್ನ ಫಸ್ಟ್ ಯೂನಿಟ್ ಅಲ್ಲಿ ನಾನು ಅಡ್ರೆಸ್ ಮಾಡ್ತಾ ಹೋಗ್ತೀನಿ. ಪ್ಲಸ್ ಥರ್ಡ್ ಒನ್ ರೀಸನ್ ಏನು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸ್ಟೂಡೆಂಟ್ಸ್ ಹ್ಯಾವ್ ಬಿಕಮ್ ಪ್ಯಾಸಿವ್. ಈಗ ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಮಗೊಂದು ಗ್ರಾಮರ್ ಸಂಬಂಧಪಟ್ಟಂತ ಟೆಸ್ಟ್ ಇರ್ತಾರೆ, ಅದನ್ನ ಮಾಡಿದ ತಕ್ಷಣ ಇಂಗ್ಲಿಷ್ ಬರುತ್ತೆ ಅನ್ನೋ ಒಂದು ಭ್ರಮೆ ನಮ್ ತಲೆಗೆ ಬಂದಿರುತ್ತೆ. ಸ್ವಲ್ಪ ಭಾಷೆ ಕಲಿಬೇಕಾಗಿರೋ ಆ ಮೆಥಡ್ ಮೂಲಕ ಅಲ್ಲ ಅನ್ನೋದು. ದಟ್ಸ್ ವಾಟ್ ಫ್ಲಾಸ್ ಇನ್ ದ ಸಿಸ್ಟಮ್ ಅಂತ. ಸೊ ಸರ್, ಇವಾಗ ನೀವು ಪ್ರಾಕ್ಟಿಕಲಿ ಎಲ್ಲಾದ್ರೂ ಅಬ್ಸರ್ವ್ ಮಾಡಿದೀರಾ ಈ ತರ ಫ್ಲಾಸ್ ಅನ್ನು ನೋಡಿರೋದು? ಲೈಕ್ ಖಂಡಿತ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಖಂಡಿತ. ಮೊದಲೇ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ ನಾನು 4 ರಿಂದ 5 ವರ್ಷ ನಾನು ಯೂನಿವರ್ಸಿಟಿಗಳಲ್ಲಿ ಟೀಚ್ ಮಾಡಿದ್ದೀನಿ. ನಾನು ಪರ್ಟಿಕ್ಯುಲರ್ಲಿ MA ಇಂಗ್ಲಿಷ್ ಮಾಡೋರಿಗೆ ನಾನು ಟೀಚ್ ಮಾಡಿದ್ದೀನಿ. ಅವರಲ್ಲಿ ಇರುವಂತಹ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಮಾತು. ಇಂಗ್ಲಿಷ್ ಕಮ್ಯುನಿಕೇಶನ್ ಬರಲ್ಲ ಅವರಿಗೆ. ಇಂಗ್ಲಿಷ್ MA ಮಾಡೋದಕ್ಕೆ ಬಂದಿದ್ದಾರೆ ಅವರು, ಆದ್ರೆ ಅವರಿಗೆ ಫ್ಲೂಯೆಂಟ್ ಆಗಿ ಒಂದು 15-20 ನಿಮಿಷ ಸೆಮಿನಾರ್ ಮಾಡ್ರಿ ಅಂತಂದ್ರೆ ಅವ್ರು ನಡುಗ್ತಾರೆ. ಅಂದ್ರೆ 5th ಇಂದ ಹಿಡ್ಕೊಂಡು ಡಿಗ್ರಿ ತನಕ ಅವ್ರು ಇಂಗ್ಲಿಷ್ ಕಲ್ತಿದ್ದಾರೆ. ಎಲ್ಲಿಗೆ ಹೋಯ್ತು ಕಲ್ತಂತ ಇಂಗ್ಲಿಷ್? ಅದು ಏನ್ ರಾಂಗ್ ಆಯ್ತು ಹಾಗಾದ್ರೆ? ಓಕೆ ಸರ್, ನಮಗೆ ಫಸ್ಟ್ ಚಾಪ್ಟರ್ ಫ್ಲಾಸ್ ಇನ್ ದ ಸಿಸ್ಟಮ್ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಇದರಲ್ಲೇ ನನಗೆ ಈ ಸಿಲೆಬಸ್ ನೋಡ್ತಾ ಹೋದಾಗ ಲಾಸ್ಟ್ ಒಂದು ಟಾಪಿಕ್ ಬರುತ್ತೆ, 5 ways ನಿಮಗೆ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡೋಕೆ ಆಗುವಾಗ ಬರುವಂತ ಪ್ರಾಬ್ಲಮ್ಸ್ ಮತ್ತೆ ಅದಕ್ಕಿರುವಂತ ಸೊಲ್ಯೂಷನ್ಸ್ ಅಂತ. ಅದರಲ್ಲಿ ಅಟ್ಲೀಸ್ಟ್ 1-2 ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಇದರಲ್ಲಿ 5 reasons ಅಂತ ಹೇಳಿದೀನಿ ನಾನು. 5 reasons ಫಾರ್ ನಾಟ್ ಕನ್ಸ್ಟ್ರಕ್ಟಿಂಗ್ ಪ್ರಾಪರ್ ಸೆಂಟೆನ್ಸಸ್ ಅಂಡ್ ಸೊಲ್ಯೂಷನ್ಸ್ ಟು ಇಟ್ ಅಂತ. ಓಕೆ, ಅಂದ್ರೆ ಕಾರಣಗಳಿದಾವೆ. ಹುಡುಗರಿಗೆ ಕಾಮನ್ ಕೇಳೋದೇನಂತಂದ್ರೆ ಪ್ರಾಪರ್ ಸೆಂಟೆನ್ಸಸ್ ನಮ್ಗೆ ಕನ್ಸ್ಟ್ರಕ್ಟ್ ಮಾಡಕ್ ಆಗೋದಿಲ್ಲ, ಕಾರಣ ಏನು ಅಂತ. ಇದಕ್ಕಿರುವಂತ ಕಾಸಸ್ ಅಂತಂದ್ರೆ ಏನು ಅಂತಂದ್ರೆ ಗ್ರಾಮರ್ ಓರಿಯೆಂಟೆಡ್ ಥಿಂಕಿಂಗ್ ಒಂದು. ಇನ್ನೊಂದು ರೀಸನ್ ಏನಂತಂದ್ರೆ ನಾವೆಲ್ಲರೂ ಕೂಡ ಕನ್ನಡದಲ್ಲಿ ಥಿಂಕ್ ಮಾಡಿ ಅದನ್ನ ಇಂಗ್ಲಿಷಿಗೆ ಸೆಂಟೆನ್ಸ್ ಅಲ್ಲಿ ಫಾರ್ಮೇಟ್ ಮಾಡೋ ಯೋಚನೆ ಮಾಡ್ತೀವಿ ನಾವು. ಅಂದ್ರೆ ಥಿಂಕಿಂಗ್ ಕೂಡ ಇಂಗ್ಲಿಷ್ ಅಲ್ಲಿ ಬರ್ಬೇಕದು. ನೀವು ಕನ್ನಡದಲ್ಲಿ ಥಿಂಕ್ ಮಾಡಿ ಇಂಗ್ಲಿಷ್ ಮಾಡಕ್ ಹೋದ್ರಿ ಅಂತಂದ್ರೆ ಸ್ವಲ್ಪ ರಾಂಗ್ ಅಪ್ರೋಚ್ ಆಗುತ್ತೆ, ಸೆಂಟೆನ್ಸ್ ಕರೆಕ್ಟ್ ಬರಲ್ಲ. ಯಾಕಂದ್ರೆ ಎರಡಕ್ಕೂ ಡಿಫ್ರೆನ್ಸ್ ಇದೆ.
ಕನ್ನಡಕ್ಕೂ ಮತ್ತೆ ಇಂಗ್ಲಿಷ್ಗೂ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ವ್ಯತ್ಯಾಸ ಬಹಳ ಇದೆ. ಹೌದು. ಸೊ ಹಾಗಾಗಿ ಹುಡುಗರು ಏನ್ ಕಲಿಬೇಕು ಅಂತಂದ್ರೆ ಹೌ ಟು ಥಿಂಕ್ ಇನ್ ಇಂಗ್ಲಿಷ್ ಅಂತ. ನಾನು ಇಂಗ್ಲಿಷ್ ಅಲ್ಲೇ ಯಾವ ತರ ಥಿಂಕ್ ಮಾಡಬೇಕು, ಅದಕ್ಕೆ ಮೈಂಡ್ ಸೆಟ್ ಯಾವ ತರ ಇರಬೇಕು, ನಮ್ಮ ಬ್ರೈನ್ ಅನ್ನು ಯಾವ ತರ ಟ್ರೈನ್ ಮಾಡಬೇಕು, ಅದು ಕೂಡ ಟಾಪಿಕ್ ನಾನು ಆಡ್ ಮಾಡಿದ್ದೀನಿ. ಅದನ್ನು ಕೂಡ ಹುಡುಗರಿಗೆ ನಾನು ಕಲಿಸ್ಕೊಡ್ತೀನಿ ವಿತ್ ಸರ್ಟನ್ ಟಿಪ್ಸ್. ಓಕೆ. ಸೊ ಗೈಸ್, ಇವಾಗ ಅಟ್ಲೀಸ್ಟ್ 2 ಇಲ್ಲಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರಿಮೈನಿಂಗ್ ನೀವು ಕೋರ್ಸ್ ಜಾಯ್ನ್ ಆದ್ರೆ ನಿಮಗೆ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರಿಗೆ ಆಲ್ರೆಡಿ ನನ್ನ ವೆಬ್ಸೈಟ್ ಅಲ್ಲಿ ಡಿಟೇಲ್ ವಿಡಿಯೋ ಕೂಡ ಇದಾವೆ. ಇಂಟ್ರೆಸ್ಟೆಡ್ ಇರೋರು ಡಿಟೇಲ್ ವಿಡಿಯೋ ನೋಡಿ. ಸುಮಾರು 6 ರಿಂದ 7 ವಿಡಿಯೋಸ್ ಇದಾವಲ್ಲಿ, ವೇರ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಫ್ರಮ್ ಮೈ ಸೆಲ್ಫ್ ಇಂಟ್ರೊಡಕ್ಷನ್ ಟು ಕನ್ಕ್ಲೂಷನ್. ಸೊ ಸರ್, ಇವಾಗ ಹುಡುಗರು ಜಾಯ್ನ್ ಆಗ್ಬೇಕಂದ್ರೆ ನೀವು ಕ್ಲಾಸಸ್ ಅನ್ನ ಯಾವ ತರ ತಗೋತೀರಾ ಸರ್? ಸರ್, ಇಟ್ ವಿಲ್ ಬಿ ಆನ್ಲೈನ್ ಥ್ರೂ ಝೂಮ್ ಕ್ಲಾಸಸ್ ಇರುತ್ತೆ ಅವರಿಗೆ. ಪ್ಲಸ್ ವೊಕ್ಯಾಬ್ಲರಿ ನಾನು ಏನು ಮೆಟೀರಿಯಲ್ ಕೊಡ್ತೀನಲ್ಲ ಅದು ಅವರಿಗೆ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಪ್ರಾಕ್ಟಿಕಲ್ ಸೆಷನ್ಸ್ ಅಂತೂ ಅವ್ರಿಗೆ ಇದ್ದೇ ಇರುತ್ತೆ. ದಟ್ ಇಸ್ ಫಾರ್ 2 months. ಝೂಮ್ ಅಲ್ಲಿ ಒಂದು ಆಪ್ಷನ್ ಇದೆ ಕಾಲ್ಡ್ ಬ್ರೇಕ್ಔಟ್ ಅಂತ. ಓಕೆ. ಅದೇನ್ ಮಾಡುತ್ತೆ ಅಂತಂದ್ರೆ, ಈಗ ನಾವು ಕ್ಲಾಸ್ ಅಲ್ಲಿ ಇದ್ವಿ ಅಂತಂದ್ರೆ, ಸಪೋಸ್ ಕ್ಲಾಸ್ ಅಲ್ಲಿ ಒಂದು 20 ಜನ ಇದೀವಿ ಅಂತ ಅನ್ಕೊಳ್ಳಿ, ಜಸ್ಟ್ ಫಾರ್ ಎಕ್ಸಾಂಪಲ್. 20 ಜನನ ನಾವು ಬೇರೆ ಬೇರೆ ಗ್ರೂಪ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ಈಸಿ ವೆನ್ ವಿ ಟೇಕ್ ಆಫ್ಲೈನ್ ಕ್ಲಾಸಸ್. ಡಿವೈಡ್ ಮಾಡ್ತೀವಿ. ಬಟ್ ಆನ್ಲೈನ್ ಅಲ್ಲಿ ಯಾವ ತರ ಆಗುತ್ತೆ ಅಂತಂದ್ರೆ, ಈ ಆಪ್ಷನ್ ಮೂಲಕ, ನಾನು ಈಗ ಹೇಳೋದನ್ನ ಬ್ರೇಕ್ಔಟ್ ರೂಮ್ ಅಂತ, ಅದ್ರ ಮೂಲಕ ಕ್ಲಾಸ್ ಅಲ್ಲಿ ಎಷ್ಟೇ ಜನ ಇದ್ರು ಕೂಡ ಆ ಆಪ್ಷನ್ ಆಕ್ಟಿವೇಟ್ ಮಾಡೋದ್ರ ಮೂಲಕ ಎಲ್ಲ ಸ್ಟೂಡೆಂಟ್ಸ್ ನ ಡಿಫ್ರೆಂಟ್ ಗ್ರೂಪ್ ಆಗಿ ನಾವು ಡಿವೈಡ್ ಮಾಡಬಹುದು. ಡಿವೈಡ್ ಮಾಡಿ ಅಲ್ಲಿ ಅವರಿಗೆ ನಾವು ಕೊಟ್ಟಂತ ಟಾಸ್ಕ್ ಗಳನ್ನ ಅವ್ರು ಮಾಡ್ಬೇಕಾಗುತ್ತೆ. ಅಂಡ್ ಮೇನ್ ಟೀಚರ್ ಯಾರಿರ್ತಾರಲ್ಲ ಅವರು ಮಾನಿಟರ್ ಮಾಡ್ತಾನೆ ಇರ್ತಾರೆ ಒಟ್ಟು. ಓಕೆ ಸರ್, ಇವಾಗ ನಿಮ್ ಸಿಲೆಬಸ್ ನೋಡ್ತಾ ಇದ್ದೆ, ಅದರಲ್ಲಿ ಮಂಡೇ ಟು ಫ್ರೈಡೆ ಇಂಗ್ಲಿಷ್ ಬಗ್ಗೆನೇ ಡೀಟೇಲ್ ಆಗಿ ಸಿಲೆಬಸ್ ಇದೆ. ಬಟ್ ಸ್ಯಾಟರ್ಡೆ ಬಂದವಾಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರ. ಕಮ್ಯುನಿಕೇಶನ್ಗೂ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಲಿಂಕ್ ಇದೆಯಾ? ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದೀನಿ. ಓಕೆ. ಐ ಹ್ಯಾವ್ ಕಂಬೈನ್ಡ್ ಬೋತ್ ದ ಥಿಂಗ್ಸ್, ಬೋತ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಇಂಗ್ಲಿಷ್ ಕಮ್ಯುನಿಕೇಶನ್. ಓಕೆ. ದ ರೀಸನ್ ಈಸ್, ನಾವು ಇಂಗ್ಲಿಷ್ ಅನ್ನ ಯಾಕೆ ಕಲಿತೀವಿ? ಕಲಿಯೋದೇ ನಾವು ಪ್ರೊಫೆಷನಲ್ ರೀಸನ್ಸ್ಗೋಸ್ಕರ. ಇಂಗ್ಲಿಷ್ ಕಲಿಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು, ಒಳ್ಳೆ ಸಂಬಳ ತಗೋಬೇಕು, ಚೆನ್ನಾಗಿ ಬದುಕಬೇಕು, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ದೀಸ್ ಆರ್ ದಿ ಫಂಡಮೆಂಟಲ್ ರೀಸನ್ಸ್ ಟು ಲರ್ನ್ ಇಂಗ್ಲಿಷ್. ಇಷ್ಟೆಲ್ಲ ಉದ್ದೇಶಗಳು ನಮ್ಮ ತಲೆಯಲ್ಲಿದ್ದಾಗ ಬರೀ ಇಂಗ್ಲಿಷ್ ಕಲಿಯೋದ್ರಿಂದ ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲರಿ ತಗೊಳಕ್ ಸಾಧ್ಯನಾ ಸರ್? ಇಲ್ಲ ಅಲ್ವಾ? ಅದಕ್ಕೆ ಹಲವಾರು ವ್ಯಕ್ತಿತ್ವ ವಿಕಸನದ ಟಾಪಿಕ್ಸ್ ನಮ್ಗೆ ಬೇಕಾಗತ್ತೆ ನಮ್ಮ ತಲೆಯಲ್ಲಿ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಬರೀ ಇಂಗ್ಲಿಷ್ ಕಲ್ತ್ರೆ ಮಾತ್ರ ಸಾಧ್ಯ ಆಗಲ್ಲ. ಈಗಿನ ಹುಡುಗರು, ನನ್ನ ಹಿಡ್ಕೊಂಡು ಹೇಳ್ತೀನಿ ನಾನು, ಬೇರೆ ಹಲವಾರು ತರದ ಒಂದು ಆಟಿಟ್ಯೂಡ್ ನಮಗ್ ಬೇಕಾಗುತ್ತೆ. ಪರ್ಸನಾಲಿಟಿ ಆಟಿಟ್ಯೂಡ್ ನಾನು ಮಾತಾಡ್ತಾ ಇರೋದು. ಹಾಗಾಗಿ ಆ ಉದ್ದೇಶ ಇಟ್ಕೊಂಡು ನಾನು ಏನ್ ಮಾಡಿದೆ, ಇಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಆಯ್ತು ಅಂತಂದ್ರೆ, ಜೊತೆಗೆ ಇಂಗ್ಲಿಷು ಕಲ್ತು ಅಂತಂದ್ರೆ ಹುಡುಗರಿಗೆ ಬೇಕಾದಲ್ಲಿ ಕೆಲಸನೂ ಸಿಗುತ್ತೆ, ಚೆನ್ನಾಗಿ ಬದುಕಬಹುದು ಅವರು. ಆ ಉದ್ದೇಶ ಇಟ್ಕೊಂಡು ನಾನು ಕೆಲವು ಟಾಪಿಕ್ಸ್ ರೆಡಿ ಮಾಡಿದ್ದೀನಿ. ಫ್ರಮ್ ಮಂಡೇ ಟು ಫ್ರೈಡೆ ನಿಮಗೆ ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ. ಸ್ಯಾಟರ್ಡೆ, ಪ್ರತಿ ಸ್ಯಾಟರ್ಡೆಗೆ ಇಟ್ಕೊಂಡು 3 ತಿಂಗಳಂತ ಕೋರ್ಸ್ ಇಟ್ಕೊಂಡು ಪ್ರತಿ ಸ್ಯಾಟರ್ಡೆಗೂ ಒಂದೊಂದು ಟಾಪಿಕ್ ಕೂಡ ಮೊದಲೇ ಹುಡುಗರಿಗೆ ಹೇಳ್ತಾ ಇದ್ದೀನಿ ನಾನು, ಏನೇನು ಇರುತ್ತೆ ಅನ್ನೋದು. ಇದು ಒಂದಾದ್ರೆ, ಪ್ಲಸ್ ವೊಕ್ಯಾಬ್ಲರಿ ಮೆಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ವೊಕ್ಯಾಬ್ಲರಿ ಮೆಟೀರಿಯಲ್ ನ ಎನಾರ್ಮಸ್ ಆಗಿ ಕೊಡ್ತಾ ಇದ್ದೀನಿ ಇಲ್ಲಿ. ಇಟ್ ವಿಲ್ ಬಿ ಅಬೌಟ್ 6,000 to 7,000 ವೊಕ್ಯಾಬ್ಲರಿ. ಎನಾರ್ಮಸ್ ಅಂದ್ರೆ ಅನ್ಲಿಮಿಟೆಡ್? ಅನ್ಲಿಮಿಟೆಡ್. ಓಕೆ. ಅನ್ಲಿಮಿಟೆಡ್ ವೊಕ್ಯಾಬ್ಲರಿ. ಕ್ಯಾನ್ ವಿ ಕನ್ಸಿಡರ್? ಎಸ್. ಓಕೆ. ಎಸ್, ಐ ಆಮ್ ಪ್ರಾಮಿಸಿಂಗ್ ದಿಸ್ ಆನ್ ಕ್ಯಾಮ್ರಾ. ಓಕೆ, ಆನ್ ಕ್ಯಾಮ್ರಾ ನಾನು ಹೇಳ್ತಾ ಇರೋದು. ಸಿ ಗೈಸ್, ಕೋರ್ಸ್ ಜಾಯಿನ್ ಆದ್ರೆ ಕೋರ್ಸ್ ಏನೋ 3 ತಿಂಗಳು ಮುಗಿಯುತ್ತೆ, ಬಟ್ ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಅಂದ್ರೆ ನೋಟ್ಸ್ ಅವರು ವೆಬ್ಸೈಟ್ ಅಲ್ಲಿ ಯಾವತ್ತೂ ಇರ್ತೀನಿ, ಯಾವತ್ತೂ ಬೇಕಾ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಅಪ್ಡೇಟ್ ಏನಾದ್ರು ಬಂದ್ರು ಅದನ್ನ ಅಲ್ಲಿ ಹಾಕ್ತಿರ್ತಾರೆ. ಓಕೆ, ಇದೆಲ್ಲ ಸರ್ ಹೇಳಿದ್ದು. ಓಕೆ. ಅಂಡ್ ಸ್ಪೆಷಲ್ ನನಗೆ ತುಂಬಾ ಇಂಟ್ರೆಸ್ಟ್ ಆದಂತ ಒಂದು ಪಾರ್ಟ್ ಅಂತಂದ್ರೆ ಸ್ಮಾರ್ಟ್ ಅಂಡ್ ಅಡ್ವಾನ್ಸ್ಡ್ ಇಂಗ್ಲಿಷ್ ವೊಕ್ಯಾಬ್ಲರಿ. ಒಂದು ಎಕ್ಸಾಂಪಲ್ಸ್ ಕೊಡಬೇಕು ಅಂತಂದ್ರೆ, ಹೌ ಟು ಸೇ ಹ್ಯಾಪಿನೆಸ್, ಹೌ ಟು ಎಕ್ಸ್ಪ್ರೆಸ್ ಹ್ಯಾಪಿನೆಸ್ ಇನ್ ಡಿಫರೆಂಟ್ ವೇ ಅಂತ ಒಂದು ಟಾಪಿಕ್ ಇದೆ ನನ್ನಲ್ಲಿ. ಅಂಡ್ ಹೌ ಟು ಎಕ್ಸ್ಪ್ರೆಸ್ ಸ್ಯಾಡ್ನೆಸ್ ಇನ್ ಡಿಫರೆಂಟ್ ವೇ. How to express physical pain in different way. Sadness. Yes. Pain. Sir, any one example ಇದೆಯಾ? ಇದನ್ನ ಸ್ವಲ್ಪ ಡಿಫರೆಂಟ್. ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ನೋ ಅನ್ನೋದು ಒಂದು ನೆಗೆಟಿವ್ ವರ್ಡ್ ಅದು. ಕರೆಕ್ಟ್. ಆದ್ರೆ ಸ್ಟೂಡೆಂಟ್ಸ್ ಗೆ ಆಶ್ಚರ್ಯ ಆಗುತ್ತೆ, ನೋ ಅನ್ನೋ ವರ್ಡ್ ಇಂದ ಹಲವಾರು ಪಾಸಿಟಿವ್ ಫ್ರೇಸಸ್ ಇಂಗ್ಲಿಷ್ ಅಲ್ಲಿ ಇದಾವೆ. ಫಸ್ಟ್ ಒನ್, ದೇರ್ ಇಸ್ ಅ ಫ್ರೇಸ್ ಕಾಲ್ಡ್ ನೋ ಬಿಗ್ ಡೀಲ್ ಅಂತೀವಿ. ಕರೆಕ್ಟ್. ಫ್ರೇಸ್ ನೋ ಬಿಗ್ ಡೀಲ್ ಅಂತಂದ್ರೆ ಇಟ್ಸ್ ಸಿಂಪಲ್, ಸಮಥಿಂಗ್ ವಿಚ್ ಇಸ್ ವೆರಿ ಈಸಿ. ಅಂಡ್ ಅನದರ್ ಒನ್ ಇಸ್ ನೋ ಹಾರ್ಟ್ ಫೀಲಿಂಗ್ಸ್ ಅಂತ ಇನ್ನೊಂದು ಫ್ರೇಸ್ ಇದೆ ಇಂಗ್ಲಿಷ್ ಅಲ್ಲಿ. ನೋ ಹಾರ್ಟ್ ಫೀಲಿಂಗ್ಸ್ ಅಂತಂದ್ರೆ ನಾಟ್ ಆಂಗ್ರಿ ಅಂತ, ನನಗೇನು ಸಿಟ್ಟಿಲ್ಲ, ಬೇಜಾರಿಲ್ಲ ಅಂತ ಹೇಳೋದನ್ನ ನೀವು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀರಾ ನೀವು ಇಲ್ಲಿ. ಕರೆಕ್ಟ್. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಡಿವೈಡೆಡ್ ಇಟ್. ಓಕೆ. ಸೊ ಗೈಸ್, ಇವಾಗ ನನ್ನ ಹತ್ರ ಎಷ್ಟು ಕ್ವಶನ್ಸ್ ಕೇಳಬೇಕಿತ್ತು ಆ ಕ್ವಶನ್ಸ್ ಎಲ್ಲ ಕೇಳಿದ್ದೀನಿ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ಇವ್ರದೇ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸರ್, ನನಗೆ LE ಅಕಾಡೆಮಿ ಲರ್ನ್ ಇಂಗ್ಲಿಷ್ ವಿತ್ ಆಟಿಟ್ಯೂಡ್ ಅಂತ ಇದೆ ಅಲ್ವಾ, ಇದ್ರ ಬಗ್ಗೆ ಮೊದಲು ಕೇಳಿದ್ದಕ್ಕೂ ಇವಾಗ ನನಗೆ ಸ್ವಲ್ಪ ಡೀಟೇಲ್ ಆಗಿ ಸರ್ ಹೇಳಿದ ಮೇಲೂ ಸ್ವಲ್ಪ ಕ್ಲಾರಿಟಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸರ್, ನಾನು ಕೇಳೋ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಮಾಡಿದ್ದಕ್ಕೆ ಆ್ಯಂಡ್ ನಿಮ್ಮ ಟೈಮನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. Thank you very much for taking time to get maximum out of me.